ಆಶ್ಚರ್ಯ ಆಯ್ತು ಕಂದ. ಯಾಕೆ? ಭಯವೂ ಆಯಿತು. ಭಯವ? ನನ್ನಿಂದ ಅನುಮತಿಯನ್ನು ಪಡೆದ್ರೆ ನಿನ್ನ ಗೆಳೆಯನಾಗಿರುವಂತ ಜೋಗಿದಾಸನ ಜೊತೆಯಲ್ಲಿ ನೀನು ಬೆಳಬೇಟಿಗಾಗಿ ಹೋದವನಿದ್ದೀರಮ್ಮ. ಹೋಗುವಾಗ ನಗುತ್ತಾ ಹೋಗಿದ್ದೆ, ಸಂತೋಷದಲ್ಲಿ ಹೋಗಿದ್ದೆ. ಈಗ ನಿನ್ನ ಮುಖ ನೋಡಿದ್ರೆ ಯಾವ ರೀತಿಯ ಸುಖವೂ ಕಾಣ್ತಾ ಇಲ್ಲ. ಕಂದಿದಾನದಲ್ಲಿದ್ದೀಯ, ಮೈ ಮುಟ್ಟಿ ನೋಡ್ತಾ ಇದ್ದೀನಿ. ಜ್ವರತಾಪ ಜ್ವರ ಬರ್ಲಿಲ್ಲಮ್ಮ. ಮಗನೇ ಏನಾಯ್ತು ಕಂದ ನಿನಗೆ? ಬೇಟೆ ಆಡಿದೆ ಅಮ್ಮ, ತಡಿ ಮಾಡಿಸಿಕೊಳ್ಳೋದಕ್ಕಾಗಿ ಮರದ ಬುಡದಲ್ಲಿ ಮಲಗಿದೆ ನಾನು. ಆಮೇಲೆ ಎಚ್ಚೆತ್ತು ನೋಡಿದೆ ಅಂತ ಆದ್ರೆ ನನ್ನ ಪಾಲಿಗೆ ಗೋಚರವಾದ ಒಬ್ಬಳು ಹೆಣ್ಣಮ್ಮ. ಯಾರು ಮಗನೇ ಅವಳು? ವೈದ್ಯವನ್ನು ಕೇಳಿದೆ. ಹೆಸರು ಪದ್ಮಾವತಿ, ಊರು ದೊಡ್ಡ ದೇಶವಂತೆ. ತಂದೆ ಆಕಾಶರಾಯ, ತಾಯಿ ಧರಣಿ ದೇವಿಯಂತೆ. ಬ್ರಹ್ಮದೇವನ ತಿದ್ದಿಗೈದ ಕಾಂತಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಚಂದ ಇದ್ದಾಳೆ. ಹೌದಮ್ಮ. ಅದಕ್ಕೆ ಮುದ್ದು ಮುಖದ ಚೆಲುವಿನ ಕಂಡಾಕ್ಷಣ ಆಕೆಯ ಮೋಹದ ಬಲೆಗೆ ಸಿಕ್ಕಿದಂತ ನಾನು ಈ ಶ್ರೀನಿವಾಸ ನಗನಗತ ಇರ್ಬೇಕಂತಾದ್ರೆ ಪದ್ಮಾವತಿ ಕಲ್ಯಾಣ ಆಗ್ಬೇಕು. ಮಗನೇ ಕಲ್ಯಾಣ ಮಾಡಿಸ ಹೇಗೆ ಸಾಧ್ಯವಾಯಿತು? ಯಾಕಮ್ಮ? ಹಡುಗಡವನ್ನು ನಾವು, ಶ್ರೀಮಂತರು ಅವರು. ನಿಜ. ಅವರ ಮನೆ ಹೆಣ್ಣನ್ನು ತರುವುದಂತ ಹೇಳಿದ್ರೆ ಸುಲಭವೇನೋ? ಅವರ ಯೋಗ್ಯತೆಗೆ ತಕ್ಕಂತೆ ಮದುವೆ ಆಗ್ಬೇಕು. ಹಣ ಬೇಡವೇನೋ? ಹಣದ ಸಮಸ್ಯೆ. ಹೌದು. ನನಗೊಬ್ಬ ಮಿತ್ರ ಇದ್ದಾನಮ್ಮ, ಯಾರು? ಧನಾಧಿಪತಿಯಾದಂತ ಕುಬೇರ. ಅವನಿಗೆ ಸಾಲವನ್ನು ಮಾಡ್ತೇನೆ. ಸಾಲ ಮಾಡಬಾರ್ದು, ಆದ್ರೆ ಕೊಟ್ಟಾನ? ಕೊಡ್ತಾನೆ. ಕೊಡುವುದಕ್ಕಿಂತ ಮೊದಲಾಗಿ ಸಾಕ್ಷಿ ಕೇಳ್ತಾನೆ. ಹೌದಾ? ಕಡೆ ದಿಕ್ಕಿನ ಒಡೆಯನಂತ ಮೃಡನನ್ನು ನೇಮಿಸ್ತೇನೆ. ಇನ್ನೊಂದು ಕಡೆಯಲ್ಲಿ ಸೃಷ್ಟಿಕರ್ತನಂತ ಬ್ರಹ್ಮನನ್ನು ನೇಮಿಸ್ತೇನೆ. ಹೌದಾ? ಪುರೋಹಿತರು ಯಾರು ಗೊತ್ತಮ್ಮ? ಯಾರು? ಆ ಜಲಜ ಸಂಭವ ಸೃಷ್ಟಿಕರ್ತನೇ ಪುರೋಹಿತಿ ಮಾಡ್ಬೇಕು. ಹೌದಾ? ಬ್ರಹ್ಮನ ಪೌರೋಹಿತ್ಯ. ಮಗನೇ ಏನಮ್ಮ? ಇನ್ನೊಂದು ಮಾತು ಕೇಳ್ತೇನೆ. ಏನಮ್ಮ? ಸಾಲ ಮಾಡುವುದೇನೋ ಸತ್ಯ, ಮಾಡಿದ ಸಾಲ ತೀರಿಸುವ ಬಗೆ ಹೇಗೆ ಬೇಡವಾ? ಸಾಲವನ್ನು ಸಾಲವಾಗಿ ಇಟ್ಟುಕೊಳ್ಬಾರ್ದಂತೆ. ಹೌದು. ಹಿಂದಿರಿಸಬೇಕಂತ ಆ ಬಗೆಯನ್ನು ಕಂಡುಕೊಂಡಿದ್ದೇನೆ. ಹೇಗೆ? ಮುಂದೊಂದು ದಿನ ನಾನು ವೆಂಕಟಾಚಾರ್ಯರ ನೆಲೆಗೊಳ್ತೇನೆ. ಅದುವೇ ಮುಂದೆ ತಿರುಪತಿ ಎಂಬ ಪುಣ್ಯಕ್ಷೇತ್ರವಾಗ್ತದಮ್ಮ. ನನ್ನನ್ನು ಕಾಣದ ಬರುವಂತ ಭಕ್ತಾದಿಗಳು ಕಾಣಿಕೆಯನ್ನು ಹಿಡಿದುಕೊಂಡು ಬರ್ತಾರೆ. ಭಕ್ತರು ಅರ್ಪಿಸಿದ ಕಾಣಿಕೆಯನ್ನು ಸಮುದ್ರ ರಾಜನ ಮೂಲಕ ಕುಬೇರನಿಗೆ ಸಾಲವಾಗಿ ತೀರಿಸ್ತೇನಮ್ಮ. ಹೌದೇನಮ್ಮ? ಇನ್ನೊಂದು ಮಾತು ಕೇಳಕ್ಕ? ಏನಮ್ಮ ಅದು? ಆ ವೇದಾವತಿಯನ್ನು ನೀನು ಆ ಪದ್ಮಾವತಿಯನ್ನು ಮದುವೆ ಆಗೋದಕ್ಕೆ ಕಾರಣ ಏನಂತ ಹೇಳುವ? ಒಂದು ಕಾರಣ ಉಂಟು. ಏನು? ಅಮ್ಮ, ಇದು ಕಲ್ಯಾಣ ನಿನ್ನಿಂದಲೇ ಆಗ್ಬೇಕು. ಯಾಕೆ ಹೇಳಿ? ಯಾಕೆ? ದ್ವಾಪರಯುಗದಲ್ಲಿ ನಾನು ಶ್ರೀಕೃಷ್ಣನಾಗಿದ್ದೆ. ಆ ಸಂದರ್ಭದಲ್ಲಿ ಯಶೋಧ ಮಾತೆಯಾದವರು ಪರಂಧಾಮ ಹೊಂದುವಂತ ಸಂದರ್ಭದಲ್ಲಿ ಕೇಳಿದಂತ ಮಾತು, ಮಗನೇ 16,008 ಜನ ಹೃದಯದ ಮದುವೆ ಆದವರೆಯನ್ನು ನನ್ನಿಂದ ಕಲ್ಯಾಣ ಮಾಡಿಸುವ ಭಾಗ್ಯ ನನಗಿಲ್ಲ.
ಆವಾಗ ಹೇಳಿದಂತ ಮಾತು ಚಿಂತಿಸುವ ಅಗತ್ಯವಿಲ್ಲ ಅಮ್ಮ, ಬರುವ ಜನ್ಮದಲ್ಲಿ ಅಂತ ಭಾಗ್ಯವನ್ನು ಒದಗಿಸಿಕೊಡ್ತೇನೆ ಎಂಬುದಾಗಿ. ಅಂದಿನ ಶ್ರೀಕೃಷ್ಣನೆಂದು ಶ್ರೀನಿವಾಸನಾಗಿದ್ದೇನೆ, ಹೌದಾ? ಅಂದಿನ ಯಶೋಧ ಮಾತೆ ಎಂದು ಬಕುಳ ಮಾತೆಯಾಗಿದ್ದೀರಾ. ಹಾಗಾದ್ರೆ ಈ ಪದ್ಮಾವತಿ ಯಾರು? ಯಾರು? ತ್ರೇತಾಯುಗದಲ್ಲಿ ಶ್ರೀರಾಮನ ಅಂತ ಸಂದರ್ಭ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಟು ನಿಂತಿ ಜೊತೆಗೂಡಿ ಬಂದವಳು ಸೀತೆ. ಪಂಚವಟಿಯಲ್ಲಿರುವಂತ ಸಂದರ್ಭ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ಅಶೋಕವನದಲ್ಲಿ ಇರಿಸಿದ. ಆಮೇಲೆ ದಾನವರನ್ನೆಲ್ಲ ಮರ್ತಿಸಿ ಸೀತೆಯನ್ನು ಕರೆದುಕೊಂಡು ಹೋಗುವಂತ ಸಂದರ್ಭ ಪಾಲಿಗೆ ಅಗ್ನಿ ಪರೀಕ್ಷೆ ಎದುರಾಯಿತು. ಅಗ್ನಿಕುಂಡದಿಂದ ಇರುವರು ಸೀತೆಯ ಮೇಲೆ ಬಂದು ಆಶ್ಚರ್ಯವಾಯಿತು ಯಾರೆಂಬುದಾಗಿ. ಹೌದೇ? ಆವಾಗ ಅಲ್ಲಿದ್ದಂತ ವೇದಾವತಿ ಹೇಳಿದಂತ ಮಾತು, ರಾಮ ಇಲ್ಲೇ ತನಕ ಅಶೋಕವನದಲ್ಲಿ ಇದ್ದವಳು ನಾನು, ನಿನ್ನ ಪಾಲಿಗೆ ಉಪಕಾರವನ್ನು ಮಾಡಿದ್ದೇನೆ, ನನ್ನದೊಂದು ಸಣ್ಣದೊಂದು ಆಸೆ ಈಡೇರಿಸುವೆ ಎಂಬುದಾಗಿ. ಏನೆಂಬುದಾಗಿ ಕೇಳಿದಾಗ ಅವಳು ಹೇಳಿದಂತ ಮಾತು, ನನ್ನನ್ನು ನೀನು ಮದುವೆ ಆಗಬೇಕು ಎಂಬುದಾಗಿ. ರಾಮ ಯಾವತ್ತಿದ್ರು ಯಾಕೆ ಗೊತ್ತಿರೋ ತತ್ತ ಅವಳನ್ನು ಕೊಟ್ಟ ಮಾತನ್ನು ವ್ಯಕ್ತವಾಯ್ತಲ್ಲ, ಚಿಂತಿಸುವ ಅಗತ್ಯವಿಲ್ಲ, ಅಂತ ಭಾಗ್ಯವನ್ನು ನಾನು ಒದಗಿಸಿಕೊಡ್ತೇನೆ ಎಂಬುದಾಗಿ ಅಂದಿನ ವೇದಾವತಿ ಇಂದು ಪದ್ಮಾವತಿಯಾಗಿ ಬಂದಿದ್ದಾಳೆ. ಓಹೋ, ಒಂದು ಕಲ್ಯಾಣ ಮಾಡಿಸ್ತೇನಮ್ಮ ಮಗನೇ. ಏನಮ್ಮ? ಆದಷ್ಟು ಬೇಗ ಕಲ್ಯಾಣ ಮಾಡುವ ವ್ಯವಸ್ಥೆ ನಾನು ಮಾಡ್ತೇನೆ. ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಲೋಕಕ್ಕೆ ಮಂಗಳವಾಗಿ.